ಫೇವರೇಟ್ ಕಂಟೆಸ್ಟೆಂಟ್ ಯಾರು ಸರ್? 100% ಹನುಮಂತು ಮೇಡಮ್. ಹನುಮಂತ್ ವಿನ್ ಆಗ್ತಾರೆ ಅನ್ಸುತ್ತೆ. 100% ಆಗ್ತಾರೆ. ಅವರೇ ಆಗಬೇಕು ಅಂತ ನಮ್ಮ ಆಸೆ ಕೂಡ. ಬಟ್ ದೋಸ್ತ ಅಂತ ಲಾಸ್ಟ್ ಗೂಟ ಇಟ್ರಲ್ಲ. ದೋಸ್ತ ಗೂಟ್ರು ಅಂತಂದ್ರೆ ಮೇಡಮ್ ಪರ್ಸನಾಲಿಟಿ ಬೇರೆ ಬರುತ್ತೆ, ಗೇಮ್ ಬೇರೆ ಬರುತ್ತೆ, ವ್ಯಕ್ತಿತ್ವ ಬೇರೆ ಬರುತ್ತೆ. ಬಟ್ ಅವರು ಒಂದ್ಸಲ ಅವ್ರ ಹೆಸರು ಹೇಳಿದ್ರೆ ಧನರಾಜ್ ಅವರು ಹುಡ್ಕೋತಿದ್ರು. ಇಬ್ರು ಒಟ್ಟಿಗೆ ಫಿನಾಲೆಗೆ ಹೋಗ್ಬೋದಿತ್ತು ಸಮಯ ಸಂದರ್ಭ. ಈಗ ಅವ್ರು ಸೇಫ್ ಆಗ್ಬೇಕಂದ್ರೆ ಅವ್ರು ಇದಾಗಲೇಬೇಕಾಗಿತ್ತು ಕ್ಲೆವರ್ ಆಗಿ ಆಡಿದ್ರು ಅಂತ ಅನ್ಸುತ್ತೆ. ಅನ್ಸುತ್ತೆ. ಹನುಮಂತ್ ಅವ್ರ ಮುಗ್ಧನ ಬುದ್ಧಿವಂತರು? ಎರಡು ಮುಗ್ಧರಲ್ಲಿ ಬುದ್ಧಿವಂತ ಅವನು. ಬುದ್ಧಿವಂತ ಅವ್ರಿಗೆ ಅವರೇ ಸಾಟಿ. ಒಳ್ಳೆ ಪ್ಲೇಯರ್ ಕೂಡ ಹೌದು, ಒಳ್ಳೆ ಸಿಂಗರ್ ಕೂಡ ಹೌದು, ಒಳ್ಳೆ ವ್ಯಕ್ತಿತ್ವ ಇದೆ, ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಬಡವರು ಮಕ್ಕಳು ಬೆಳಿಬೇಕು ಅಷ್ಟೇ. ಹಳ್ಳಿ ಪ್ರತಿಭೆ. ಸುದೀಪ್ ಅವರೆಲ್ಲ ಬಿಗ್ ಬಾಸ್ ನೋಡ್ತೀರಾ? 100% ನೋಡೋಲ್ಲ, ನೋಡಲ್ಲ. ನೆವರ್. ಸುದೀಪ್ ಅವರು ನಾವು ದೊಡ್ಡ ಅಭಿಮಾನಿ ಕೂಡ. ನಾವು ಅವ್ರಿಗೋಸ್ಕರ ನೋಡೋದು ಶೋನ, ಬೇರೆ ಯಾರಿಗೋಸ್ಕರ ನೋಡಲ್ಲ. ಸುದೀಪ್ ಅವರು ಲಾಸ್ಟ್ ಸೀಸನ್ ಅಂತ ಹೇಳಿದ್ದಾರೆ, ಇನ್ನು ಹೋಸ್ಟ್ ಮಾಡಲ್ಲ ಅಂತ. ಸೊ ಅವರ ಬದಲು ಅಷ್ಟೇ ತೂಕ ಇರುವಂತ ಬೇರೆ ಯಾವ ವ್ಯಕ್ತಿ ಬರ್ಬೋದು ಅನ್ಸುತ್ತೆ ಮೇಡಮ್? ಕನ್ನಡ ಇಂಡಸ್ಟ್ರಿನಲ್ಲಿ ಯಾರು ಇಲ್ಲ ಮೇಡಮ್. ಅವ್ರ ಲೆವೆಲ್ಗೆ ಯಾರು ಮಾತಾಡ್ಲಿಕ್ಕೆ ಹೋಗಲ್ಲ, ಅವ್ರ ಥರ ಯಾರು ಜಡ್ಜ್ ಮಾಡ್ಲಿಕ್ಕೆ ಹೋಗಲ್ಲ, ಅವ್ರ ಥರ ಪಂಚಾಯತಿ ಯಾರು ಕೂಡ ಮಾಡ್ಲಿಕ್ಕಾಗಲ್ಲ. ಬೇರೆಯವ್ರು ಮಾಡ್ತಾರೆ, ಅವ್ರವ್ರು ಏನು ಅವ್ರವ್ರ ಅನುಗುಣವಾಗಿ ಮಾಡ್ತಾರೆ, ಬಟ್ ಇವ್ರ ಥರ ಮಾಡ್ಲಿಕ್ಕಾಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.